ಆಲ್ ರೈಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಕೊನೆಗೂ ಒಂದು ಹಂತವನ್ನು ತಲುಪಿ ನಿಂತಿದೆ. ಯಾವ ರೀತಿ? ನಟ ದರ್ಶನ್ ಮತ್ತು ಅವರ ಜೊತೆ ಸಹಕರಿಸಿದ್ದಾರೆ ಅಥವಾ ಪಾಲುದಾರರಾಗಿದ್ದಾರೆ, ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿರುವ ಇಡೀ ಗ್ಯಾಂಗ್ನ ವಿರುದ್ಧ 4,500 ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಸಿದ್ಧಪಡಿಸಿದ್ದಾರಂತೆ. ಅಂದರೆ 4,500 ಪೇಜಲ್ಲೂ ಆರೋಪಗಳೆಲ್ಲ ಇರುತ್ತೆ ಅಂತಲ್ಲ, ಅನೆಕ್ಷರ್ಸು, ಸಂಬಂಧಿತ ದಾಖಲೆಗಳು ಅಥವಾ ಸಾಕ್ಷ್ಯಾಧಾರಗಳು ಇವೆಲ್ಲ ಇರುತ್ತೆ, ಸ್ಟೇಟ್ಮೆಂಟ್ಸು ಎಲ್ಲ ಇರುತ್ತೆ. ಅದರಲ್ಲಿ 100 ಮಂದಿಯನ್ನು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ನನಗೆ ಬಿಗ್ಗೆಸ್ಟ್ ವರಿ ಈ ಪ್ರಕರಣದಲ್ಲಿರೋದು ಅದೇನೆ. ವಿಪರೀತವಾದ ಸಂಖ್ಯೆಯ ಆರೋಪಿಗಳು ಹಾಗೂ ವಿಪರೀತವಾದ ಸಂಖ್ಯೆಯ ಸಾಕ್ಷಿದಾರರಾದರೆ, ಅನ್ಲೆಸ್ ಯು ಗೋ ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗಿ ದಿನ ಪ್ರತಿ ನಡೆಸದೆ ಹೋದರೆ ತುಂಬ ತಡವಾಗತ್ತೇನೋ ಕೇಸು ಅಂತ. ಯಾವುದೇ ರೀತಿ ಆಗಲಿ ಕೇಸು ಅಂದರೆ ಕೊನೆವರೆಗೂ ಆ ಸ್ಟ್ಯಾಂಡಲ್ಲೇ ಇರಬೇಕಾಗುತ್ತೆ. ಕಷ್ಟ. ಏನೋ ಮುಂದಿನ ತಿಂಗಳು 10ರ ಒಳಗಡೆ ಇವರು ಚಾರ್ಜ್ ಶೀಟಿನ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಕಾನೂನಿನ ನಿಯಮಗಳ ಪ್ರಕಾರ. ಈ ವಿಚಾರದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರು ತಾವೇ ಆಸಕ್ತಿ ತೆಗೆದುಕೊಂಡು ಎಲ್ಲವನ್ನ ಖುದ್ದು ಪರಿಶೀಲಿಸಿ ಮುತುವರ್ಜಿ ವಹಿಸ್ತಿದ್ದಾರೆ. ಕಾರಣ, ಬಹುತೇಕ ವೇಳೆ ಚಾರ್ಜ್ ಶೀಟ್ಗಳಲ್ಲಿ ಆಗುವ ಲೋಪದೋಷಗಳು ಸಾಮಾನ್ಯವಾಗಿ ಆರೋಪಿಗೆ ಬಹಳ ಲಾಭವನ್ನು ಸಹಾಯವನ್ನು ನ್ಯಾಯಾಲಯದಲ್ಲಿ ಮಾಡಿಕೊಟ್ಬಿಡುತ್ತೆ. ಹಾಗಾಗಿ ಅವರೇ ಮುತುವರ್ಜಿಯನ್ನು ವಹಿಸಿದ್ದಾರೆ ಅಂತ. ಇನ್ನು ಪರಪ್ರಗ್ರಹರ ಜೈಲಲ್ಲಿ ಆ ಫೋಟೋ ಬಂದಿದ್ದ ವಿಚಾರದಲ್ಲಿ ಈಗ ಇನ್ನೊಂದು ಕೇಸ್ ಆಗಿದೆ. ಅದು ಕೇಸ್ ಅಂದರೆ ಪ್ರತ್ಯೇಕವಾದ ಕೇಸ್ ಆದಂಗಿಲ್ಲ. ರೌಡಿ ಶೀಟರ್ ಯಾರೋ ಬೇಕರಿ ರಘು ಜೊತೆ ದರ್ಶನ್ ಹಾಸಿಗೆಯಲ್ಲಿ ಕೂತ್ಕೊಂಡೋ ಪಕ್ಕದಲ್ಲಿ ಕೂತ್ಕೊಂಡೋ ಅವ್ರ ಫೋನಲ್ಲಿ ಮಾತಾಡ್ಕೊಂಡೋ ಏನೋ ತೋರಿಸ್ತಾ ಇದ್ರು, ಅಥವಾ ಮೊಬೈಲ್ ಮಾಡಿ ತೋರಿಸೋದೋ ಏನೋ, ವಾಟ್ ಎವರ್ ಇಟ್ ಈಸ್ ಮಾಡ್ತಿದ್ರು. ಅದಕ್ಕೊಂದು ಕೇಸ್ ಮಾಡಿದ್ದಾರೆ, ಬಟ್ FIR ಮಾಡಿಲ್ಲ. ಯಾವುದೋ ಒಂದು ಕೇಸ್ಗೆ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಆದರೂ ಆ ಸಂಬಂಧ ಏನದು ಫೋಟೋಗ್ರಾಫು ಅಂತ ವಿಚಾರಣೆ ಮಾಡಲಿಕ್ಕೆ ಶೀಘ್ರವೇ ತನಿಖಾಧಿಕಾರಿಗಳು ಬಳ್ಳಾರಿ ಜೈಲಿಗೆ ಹೋಗ್ತಾರೆ, ಅಲ್ಲಿ ಅವರ ವಿಚಾರಣೆಯನ್ನು ಒಳಪಡಿಸ್ತಾರೆ ಅಂತ ಸುದ್ದಿ. ಇನ್ನೊಂದು ಕಡೆ ಈ ಪಟ್ಟಣಗೆರೆ ಶೆಡ್ ಏನಿದೆ, ಅಂದರೆ ಆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಕುರ್ಚಿಲಿಟ್ಟು ಕೂರಿಸಿ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದಿದೆಯಲ್ಲ, ಆ ಶೆಡ್ಡಲ್ಲಿ ಈ ಅಂಶ ಬಂದಿತ್ತು ಗಮನಕ್ಕೆ. ಆತನ ತಲೆಯನ್ನು ಲಾರಿಗೆ ಜಜ್ಜಿದ್ರಂತೆ, ಲಾರಿ ಬಾಡಿಗೋ ಲಾರಿ ಫ್ರಂಟಲ್ಲೋ ಎಲ್ಲ ಒಂದು ಕಡೆ ಜಜ್ಜಿದ್ರಂತೆ ಹಿಡ್ಕೊಂಡು 3-4 ಸರಿ ಅಂತ ಇತ್ತು ಸುದ್ದಿ. ಬಟ್ ಈಗ 2 ಲಾರಿಗಳನ್ನು ಝೀರೋ ಡೌನ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಅದರಲ್ಲೂ ಅದರ ಮೂಲಕವೂ FSL ವರದಿಯನ್ನು ತರಿಸ್ಕೊಂಡಿದ್ದಾರೆ ಅಂತಿದೆ. ಅಂದರೆ ಜಜ್ಜಿದಾಗ ತಲೆನ ತೊಗೊಂಡೋಗಿ ಜಜ್ಜಿದಾಗ ಈಗ ಆಗಾಗಲೇ ಅವನು ರಕ್ತಸ್ರಾವ ಇದ್ದರೆ ಅದ್ರಲ್ಲಿ ರಕ್ತವಿರುವುದೋ ಅಥವಾ ಅವನದ್ದೇನಾದರೂ ಕೂದಲು ಈ ಥರದ್ದೋ ಅಥವಾ ಈ ಥರದ್ದು ಏನಾದ್ರು ಒಂದು ಇದಕ್ಕೋಸ್ಕರ ತರಿಸ್ಕೊಂಡಿದ್ದಾರೆ ಅಂತಿದ್ದಾರೆ. ಮತ್ತು ಆ ಲಾರಿಗಳ ಮಾಲೀಕರ ಪತ್ತೆಗಾಗಿ RTO ಮೊರೆ ಹೋಗಿದ್ದಾರೆ. ಕಾರಣ ಅದು ಸೀಸ್ಡ್ ವೆಹಿಕಲ್ಗಳನ್ನು ಇಡೋವಂಥ ಜಾಗ. ಹಾಗಾಗಿ ಸೀಸ್ಡ್ ವೆಹಿಕಲ್ ಇಡಬೇಕಾದ್ರೆ ಆ ಶೆಡ್ಡಿನ ಓನರ್ಗೂ ಗೊತ್ತಿರಬೇಕಲ್ವ ಅದು ಯಾರ್ದು ಗಾಡಿ ಅಂತ. ಅಥವಾ ಯಾವ್ದಾದ್ರು ಏಜೆನ್ಸಿ ಸೀಸ್ ಮಾಡ್ತಾ ಇದ್ರೆ, ಯಾವುದೋ ಬ್ಯಾಂಕೋ ಫಿನಾನ್ಷಿಯಲ್ ಏಜೆನ್ಸೀಸೋ ಮಾಡ್ತಾರೆ, ಅವ್ರ ಹತ್ರನಾದ್ರು ಇರಬೇಕಲ್ವಾ. ಏನೋ RTO ಮೊರೆ ಹೋಗಿದ್ದಾರೆ, ತರಿಸ್ಕೋತಾರೆ, ಅದೇನು ದೊಡ್ಡ ಕೆಲಸ ಅಲ್ಲ. ಮಾಲೀಕರ ಮಾಹಿತಿ ಓಕೆ ಆಯ್ತು, ಏನು ಹೇಳಿದ್ದಾರೆ ನೋಡಿ. ನಗರದಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ 3 ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. 2 ಪ್ರಕರಣಗಳು ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ರು ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು. 3ನೇ ಪ್ರಕರಣ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ. ಇನ್ನೊಂದು ಫೋಟೋ ಕೂಡ ಬಂದಿದ್ದು ಕಾರಾಗೃಹದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಕರಣದ ತನಿಖೆಯಲ್ಲಿಯೇ ಅಳವಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಫಸ್ಟ್ಲಿ ಲಾರಿ ಮಾಲೀಕರ ಮಾಹಿತಿ ಈ ಕೇಸ್ಗೆ ಯಾವ ರೀತಿ ಹೆಲ್ಪ್ ಆಗಬಹುದು ಸರ್? ಹೆಲ್ಪ್ಗಲ್ಲ, ಮೋಸ್ಟ್ ಅದನ್ನ ಸೀಸ್ ಗೀಸ್ ಮಾಡ್ತಾರೆ ಎಲ್ಲ ಆಗುತ್ತೆ. ಹಂಗಾಗಿ ಮಾಲೀಕರನ್ನ ಯಾರು ಟ್ರ್ಯಾಕ್ ಡೌನ್ ಮಾಡ್ಕೋತಿದ್ದಾರೆ, ಅದರಿಂದ ಹೆಲ್ಪ್ ಆಗತ್ತೆ ಅಂತೇನಿಲ್ಲ. ಆ ಫೋಟೋ ಕೇಸ್ ವಿಷಯದಲ್ಲಿ ಸರ್ ಕೆಲವರು ಹೇಳ್ತಿರೋದು ಅಲ್ಲಿ ಅವಕಾಶ ಮಾಡಿಕೊಟ್ಟವ್ರದೇ ತಾನೇ ಸಿಬ್ಬಂದಿಗಳ ತಾನೇ ತಪ್ಪಾಗೋದು. ಕರೆಕ್ಟ್. ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನ್ಯಾಯಾಲಯದ ಆದೇಶ ಇದ್ದರೆ ಅವ್ರಿಗೆ ಮಂಚ ಕೊಡಿ ಅಂತನೋ, ಬೆಡ್ ಕೊಡಿ ಅಂತನೋ, ದಿಂಬು ಕೊಡಿ ಅಂತನೋ, ಅಲ್ಲಿ ಮೂಲೆಯಲ್ಲಿ ಇಟ್ಕೊಂಡು ಒಂದು ಕುಡಿಯೋಕ್ಕೆ ಒಂದು ಜಗ್ಗು ಕೊಡಿ ನೀರಿಗೆ ಅಂತನೋ, ಈ ಥರದ್ದೆಲ್ಲ ಅವಕಾಶ ಮಾಡಿಕೊಟ್ಟಿದ್ರೆ ಅದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗಲ್ಲ. ನಾಳೆ
ಆದರೆ ಆ ಸೆಲ್ಗೆ ಇನ್ನೊಬ್ಬರು ಯಾಕೆ ಬಂದ್ರವರು? ಓಕೆ, ಒಬ್ರು ಕೊಠಡಿಯಲ್ಲಿ ಇನ್ನೊಬ್ರು ದಾಟ್ಸ್ ದ ಪ್ರಾಬ್ಲಮ್ ಅಲ್ಲಿಗ. ನಂಬರ್ 2, ಬಂದವರು ಮೊಬೈಲನ್ನು ಹೆಂಗೆ ತಂದವರು ಮೊಬೈಲಲ್ಲಿ ಯಾರಿಗೂ ಮಾತಾಡಿದ್ರು ಮತ್ತೆ ಏನಕ್ಕೆ ಅಲ್ಲಿ ಕೂತ್ಕೊಂಡು? ದಾಟ್ಸ್ ಎ ವಯಲೇಷನ್. ಓಕೆ, ನಿಯಮ. ಮಂಚ ಯಾವುದೋ ಬೆಡ್ ಕೊಟ್ಟಿರೋದು ಅದು ವಯಲೇಷನ್ ಅಂತ ಅಲ್ಲ, ಅಲ್ಲಿ ಅದಷ್ಟೇ ಅಲ್ಲ ಪ್ರಶ್ನೆ. ಅದು ಹೌ ಡಿಡ್ ಈ ಆಕ್ಸೆಸ್ ದ್ಯಾಟ್? ಅವ್ರಿಗೂ ಏನು ಸಂಬಂಧ ಅಲ್ಲಿಗೆ ಬಂದು ಆ ಸೆಲ್ಲಲ್ಲಿ ಕೂರಕ್ಕವರು? ಅದೇನು ಕ್ಲಬ್ ಅಲ್ವೇ? ಹೌದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕ್ಲಬ್ ಇಬ್ರು ಭೇಟಿ ಮಾಡಿದ್ವಿ, ಹಲೋ ಹೇಳ್ತೀವಿ ಅನ್ನಕ್ಕೆ. ದಾಟ್ಸ್ ಎ ಪ್ರಾಬ್ಲಮ್. ಅದು ಬೆಡ್ಡಿನ ಪ್ರಾಬ್ಲಮ್ ಅಂತ ನಾನು ಹೇಳ್ತಿಲ್ಲ. ಬೆಡ್ ಅಲ್ಲಿ ಸಾಂಕೇತಿಕವಾಗಿ ತೋರಿಸ್ತಿದ್ದಾರೆ, ಅಲ್ಲಿ ಮೊಬೈಲ್ ಇಸ್ ಎನ್ ಇಶ್ಯೂ. ಹೌ ಡಿಡ್ ಈ ಗೆಟ್ ಎ ಮೊಬೈಲ್? ನಂಬರ್ 1, ಯಾರಿಗೂ ಫೋನ್ ಮಾಡ್ತಿದ್ರು ಮತ್ತು ಯಾಕೆ ಬಂದ್ರು ಮೊಬೈಲ್ ಸಮೇತ ಅಲ್ಲಿಗೆ? ಫಸ್ಟ್ ಆಫ್ ಆಲ್ ಮೊಬೈಲೇ ಇರಬಾರ್ದು ಅವ್ರ ಕೈಯಲ್ಲಿ. ಆ ಯಾರೋ ವ್ಯಕ್ತಿ ಕೈಯಲ್ಲಿ ಮೊಬೈಲ್ ಇರಬಾರ್ದಲ್ಲ. ಅವಕಾಶನೇ ಇಲ್ಲ. ವೈ? ಅಲ್ಲಿ ಜಾಮರ್ ಇರಬೇಕಲ್ಲ, ಜಾಮರಿಂದ ಮೊಬೈಲ್ ಆಪರೇಟ್ ಆಗಬಾರ್ದಲ್ಲ ಅಂತ ನೀವು ಹೊರಗಡೆ ಜನಕ್ಕೆ ಹೇಳಿದ್ದೀರಿ ಅಲ್ವಾ? ಹೌದು. ಇದ್ರಲ್ಲಿ ಯಾಕೆ ಆಪರೇಟ್ ಆಗ್ತಾ ಇದೆ ಮೊಬೈಲು? ಇದು ಕ್ವಶನ್. ಓಕೆ, ಇನ್ನು ನಟ ದರ್ಶನ್ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಹೊತ್ತಲ್ಲೇ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಎಂದಿನಂತೆ ದರ್ಶನ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಆದರೆ ಇದರ ನಡುವೆ ಕೆಲ ಅಭಿಮಾನಿಗಳು ಅಲ್ಲಲ್ಲಿ ಪುಂಡಾಟಿಕೆ ಮೆರೆದಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಉದ್ದಟತನ ವರ್ತನೆ ತೋರಿದವರಿಗೆ ಪೊಲೀಸರು ಮೈಕ್ ಹಿಡಿದು ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮಂತಹ ಅಭಿಮಾನಿಗಳಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು, ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಬುದ್ಧಿವಾದ ಹೇಳಿದ್ದಾರೆ. ಆದರೂ ಕೆಲವರು ತಮ್ಮ ವರ್ತನೆಯನ್ನ ಬದಲಿಸಿಕೊಳ್ಳಿಲ್ಲ. ಬದಲಾಗಿ ಬಾಯಿಗೆ ಬಂದಂತೆ ನಿಂದಿಸ್ತಾ ಥಿಯೇಟರ್ ಒಳಗೆ ಹೋಗಿ ಬಾಗಿಲು ಹಾಕೊಂಡಿದ್ದಾರೆ. ಬಿಡದ ಪೊಲೀಸರು ಥಿಯೇಟರ್ ಬಾಗಿಲನ್ನು ಓಪನ್ ಮಾಡಿಸಿ ಮೂವರನ್ನ ವಶಕ್ಕೆ ಪಡೆದರು. ಬಳಿಕ ಪುಂಡಾಟಿಕೆ ಮೆರೆದ ಅಭಿಮಾನಿ ತಪ್ಪಾಯಿತು ಅಂತ ಕ್ಷಮೆ ಕೋರಿದ್ದಾನೆ. ಇನ್ನು ಥಿಯೇಟರ್ ಬಳಿ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಬೇಕಾಯಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರಸನ್ನ ಥಿಯೇಟರ್ನಲ್ಲಿ ರಾತ್ರಿ 10:30 ಪ್ರದರ್ಶನವನ್ನ ಪೊಲೀಸರು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿಯೂ ದರ್ಶನ್ರ ಕೆಲ ಅಭಿಮಾನಿಗಳು ಉದ್ದಟತನ ಪ್ರದರ್ಶಿಸಿದ್ರು. ಕನಕದುರ್ಗಮ್ಮ ದೇವಿ ವಿಗ್ರಹಕ್ಕೆ ಹಾರ ಹಾಕುವ ಭರದಲ್ಲಿ ಎಡವಟ್ ಮಾಡಿದ್ರು. ವಿಗ್ರಹದ ತಲೆ ಮೇಲೆ ಕಾಲಿಟ್ಟಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮಂತ ಕೆಲವು ಕೆಟ್ಟಿದ್ರಿಂದಲೇ ಅವ್ರಿಗೆ ಕೆಡಿಸ್ಬಿಡ್ತಾರದು. ಹೌದಾ? ಒಳ್ಳೆ ಅಭಿಮಾನಿಗಳು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟಿಸ್ಬಿಡ್ತಾರ. ನಿಮ್ಮ ಕೆಲಸ ಮಾಡಕ್ ಬಂದಿದ್ರಿ, ಬಟ್ ನೀವು ಬಂದಾಗ ನಾನು ಜೋಶಿಂದ ಏನೋ ಬಂದೆ. ನಾನು ಡಿ ಬಾಸ್ ಫ್ಯಾನು, ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ಮಾತಾಡಿದ್ದೀನಿ, ನಾನು ಮಾತಾಡಿದ ತಪ್ಪೆ, ನನ್ನ ತಪ್ಪಾಯಿತು, ನಾನು ಮಾತಾಡಿದ್ದು. ಪೊಲೀಸರು ಅವ್ರ ಭಾಷೆಯ ಉತ್ತರ ಕೊಟ್ಟ ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ಸುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟೆಲಿಂಗ್ ಪೊಲೀಸ್ನವ್ರಿಗೆ. ಸದ್ಯಕ್ಕೆ ಅವ್ರು ಮಾಡಿದಾರ ಕೆಲಸನ. ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡ್ರಲ್ಲ. ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ, ಪೋಖ್ರಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು, ಮಜಾ ನೋಡಕ್ಕೆ ಬರೋದು ಗುಂಡೋ ಪಂಡೋ ಇನ್ನೊಂದು ಹಾಕ್ಕೊಂಡಲ್ಲಿಗೆ. ಎರಡೂ ಅಲ್ಲ ಅಲ್ಲಿ ಹೇಳ್ತೀನಿ ನಾನು. ಸನ್ನಿವೇಶದ ಲಾಭ ಪಡ್ಕೊಳ್ಳೋಕೆ ಕಾಯ್ತಿರ್ತಾರೆ. ದರ್ಶನ್ನ ಒಬ್ಬ ಕಲಾವಿದನಾಗಿ ಆತನ ಪಾತ್ರಗಳನ್ನು ಮೆಚ್ಚುವುದು ಮತ್ತು ಅದರ ಮೂಲಕ ಆತನ ಮೇಲೆ ಒಂದು ವಿಶೇಷ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವುದು ತಪ್ಪಲ್ಲ. ಅದು ತಪ್ಪಲ್ವೇ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯವನ್ನು ನೋಡಿ ಬಹುಜನ ಪ್ರೇರೇಪಿತರಾಗಿ ವಾಪಸ್ಸು ಹಳ್ಳಿಗಳಿಗೆ ಹೋಗಿರುವುದು ಉಂಟು. ಆದರೆ ಅವರದೇ ವಿಚಾರದಲ್ಲಿ ಹಿಂದೊಮ್ಮೆ ಇಂತಹದೇ ಪ್ರಶ್ನೆಗಳು ಬಂದಾಗ ಅಂದಿನ ಒಬ್ಬ ರಾಜಕಾರಣಿ ಪ್ರಶ್ನೆ ಮಾಡುತ್ತಿದ್ರು ಅಂತ ಅವ್ರ ಮೇಲೂ ಹೀಗೆ ತಿರುಗಿದ್ರು. ಬಟ್ ಅದು ಆಮೇಲೆ ಏನೂ ಆಗಕ್ಕಾಗಲಿಲ್ಲ. ಈ ಚರಿತ್ರೆಯ ಪುಟಗಳಲ್ಲಿ ನಡೆದಿರುವ ಈ ಪ್ರಕರಣಗಳು, ಘಟನೆಗಳ ಅರಿವಿಲ್ಲದೆ ಶಿಳ್ಳೆ ಹಾಕಕ್ಕೆ ಬರುತ್ತೆ, ಜಂಪ್ ಮಾಡ್ಕೋತೀನಿ ಕೋತಿ ಥರ ಅಂತ ಹಾರಾಡಿದ್ರೆ ಪ್ರಯೋಜನ ಇಲ್ಲ. ಘನತೆವೆತ್ತ ಅಲ್ಲಿ ಯಾರೋ ಪೊಲೀಸ್ ಆಫೀಸರ್ ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ರು. ಪ್ಲಸ್ ಐ ಆಮ್ ಸರ್ಪ್ರೈಸ್ಡ್, ಆ ಆಫೀಸರ್ ಅದನ್ನು ಓಪನ್ ಅಲ್ಲಿ ನಿಂತ್ಕೊಂಡು ಜನದ ಮುಂದೆ ಅದನ್ನು ಹೇಳಿದ್ದವರು ಮೈಕ್ ತಗೊಂಡು. ದಾಟ್ ಈಸ್ ಪೊಲೀಸಿಂಗ್. ಅದು ಸರಿಯಾದ ಪೊಲೀಸಿಂಗ್. ಪೊಲೀಸಿಂಗ್ ಅಂದ ಕೂಡಲೇ 16 ಜನ ಸಿಕ್ಕಿದ್ರು 2 ಲಾಠಿಲಿ ಬಿಡೋದಲ್ಲ. ಈ ಎಚ್ಚರಿಕೆ ಕೊಡೋದು ಇದೆಯಲ್ಲ, ಆ ಎದೆಗಾರಿಕೆನೂ ಇರಬೇಕು ಪೊಲೀಸ್ನವ್ರಿಗೆ. ಅದನ್ನು ಮಾಡಿದ್ದಾರೆ, ಕರೆಕ್ಟಾಗೇ ಮಾಡಿದ್ದಾರೆ. ಹಾಗಾಗಿ ಈ ಅಭಿಮಾನಿಗಳು ಹಾರಾಡಿ ಕಿರುಚಾಡಿ ಜಂಪ್ ಹೊಡೆದ ಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಭ್ರಮೆಯಲ್ಲಿದ್ದರೆ ಇರಬೇಡಿ. ಏಕೆಂದರೆ ನಿಮ್ಮ ಹಾರಾಟ ಕಿರುಚಾಟ ಅಥವಾ ನಿಮಗೆ ಬಹುಶಃ ಕೋಪ ಬಂದಿರಬಹುದಾದ ಮಾಧ್ಯಮಗಳ ವಿಚಾರದಲ್ಲಿ ಬಂದಿರಬಹುದಾದ ಭಾವನೆಯ ಹಾರಾಟ ಕಿರಿಚಾಟ ನಮ್ದುವೇ, ನಮ್ದು ಸೇರಿಸಿ ಹೇಳ್ತಾ ಇದ್ದೀನಿ.
ಓಕೆ. ಏನು ಅದನ್ನೇ ತೋರಿಸ್ತಾ ಇದ್ದಾರೆ, ಆ ಫೋಟೋನೇ ತೋರಿಸಿದ್ರು ಅಂತನೋ, ಅದೇ ಕೇಸ್ ತೋರಿಸಿದ್ರು ಅಂತನೋ, ಅದೇ ಹಾಕಿದ್ರು ಅಂತನೋ, ಅಥವಾ ನಿಮ್ಮದು ಇದೆಯಲ್ಲ, ಇದು ಎರಡೂ ಅಂತಿಮವಾಗಿ ನಿಮ್ಮ ಮೆಚ್ಚಿರುವ ನಟನನ್ನು ರಕ್ಷಣೆ ಮಾಡಲ್ಲ. ನ್ಯಾಯಾಲಯದಲ್ಲಿ ಏನು ಇತ್ಯರ್ಥ ಆಗಬೇಕೋ ಅಲ್ಲೇ ಅದಾಗೇ ಆಗತ್ತೆ. ಅದನ್ನ ಈ ತಪ್ಪಿಸೋಕೆ ಕನಿಷ್ಠ ಪ್ರಜ್ಞೆ ಇರಬೇಕು. ಎರಡನೇದು, ಕಲಾವಿದನಾಗಿ ನಾನು ಬೆಳೆಸಿಕೊಂಡಿರುವ ಭಾವನೆಯನ್ನು, ಅದು ಯಾರೇ ಕಲಾವಿದ ಆಗಿರಲಿ, ಅದು ದರ್ಶನ್ ಇನ್ನೊಬ್ಬರು, ನಾಳೆ ನಾನಾದರೂ ಸರಿ, ನೀವಾದರೂ ಸರಿ, ಯಾರೇ ಆಗಲಿ, ವೈಯಕ್ತಿಕ ಜೀವನದಲ್ಲಿ ಮಾಡಿಕೊಳ್ಳಬಹುದಾದ ಅಪರಾಧನ ಅದಕ್ಕೆ ಹೋಲಿಕೆ ಮಾಡಿ ಮಾಫಿ ಮಾಡಲಿಕ್ಕೆ ಬರುವುದಿಲ್ಲ. ಭ್ರಷ್ಟ ವ್ಯಕ್ತಿಯೊಬ್ಬ ಭ್ರಷ್ಟತೆಯಿಂದ ದುಡ್ಡು ಹೊಡೆದಿರ್ತಾನೆ, ಬಟ್ ನನಗೆ ಸಹಾಯ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಸಹಾಯ ಮಾಡಿದ್ದಾನೆ ಎಂಬ ಋಣ ಇರಬಹುದೇ ಹೊರತು ಆತನ ಭ್ರಷ್ಟತೆಯನ್ನು ಮಾಫಿ ಮಾಡೋಕ್ಕಾಗಲ್ಲ. ಸೇಮ್ ಇನ್ ದಿಸ್ ಕೇಸ್. ಅಂಡರ್ಸ್ಟ್ಯಾಂಡ್ ಅಭಿಮಾನಿಗಳದನ್ನು. ಕಲಾವಿದರಾಗಿ ಅವ್ರಿಗೆ ಅಭಿಮಾನ ಇರೋದು ತಪ್ಪಲ್ವೇ ಅಲ್ಲ. ವೈಯಕ್ತಿಕ ಜೀವನದಲ್ಲಾಗಿರುವ ಅಪರಾಧ ಏರಾಪೇರಿನ ಅಲ್ಲೇ ಇತ್ಯರ್ಥ ಮಾಡಬೇಕು. ನಂಬರ್ 3, ಈ ವೈಯಕ್ತಿಕ ಜೀವನದ ಎಲ್ಲ ಬೆಳವಣಿಗೆಗಳಿಗೆ ನಾವಾಗಲಿ ನೀವಾಗಲಿ ಕಾರಣ ಅಲ್ಲ. ಹೌದು, ಅದು ನೆನಪಿರ್ಬೇಕು. ನಾವಾಗಲಿ ಅಥವಾ ನೀವಾಗಲಿ ಯಾವುದೇ ಪಾತ್ರ ಇಲ್ಲ, ಕಾರಣ ಅಲ್ಲ. ನಮ್ಮ ಒಳ್ಳೆತನಗಳು ಮತ್ತು ನನ್ನ ನಿಷ್ಠೆ ಮತ್ತು ಪ್ರೀತಿ ಇನ್ಯಾರೂ ಮಿಸ್ಯೂಸ್ ಮಾಡಬಾರ್ದು. ಆ ಇದರಲ್ಲಿ ಬಂದರೆ ನಿಮ್ಮ ಹಣೆ ಬರಹ ಅನುಭವಿಸ್ಕೊಳ್ಳಿ. ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್, ಶಾಲ್ ಟೇಕ್ ಆ್ಯಕ್ಷನ್. ಅವರು ಅದರಲ್ಲಿ ಮುಲಾಜಿ, ಅದರಲ್ಲಿ ಯಾವ ಮುಲಾಜು ಇಲ್ಲ. ನೆನ್ಪಿಟ್ಕೋಬೇಕು ಇವ್ರುಗಳು. ಇಷ್ಟರ ಮೇಲೆ ಅವ್ರವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೋಬೋದು. ಆ ದೇವ್ರ ಮೂರ್ತಿ ಮೇಲೆಲ್ಲ ಕಾಲಿಟ್ಟ ಅಂದ್ರೆ ಅದನ್ನ ದೇವರು ಮೆಚ್ಚೋ ಕೆಲಸನೇನ್ರಿ ಅದು. ಅಲ್ಲೇನೋ ಕ್ರೇನ್ ಇತ್ತಂತೆ, ತರಿಸಿ ಹಾಕ್ಬೋದು, ಅದೇನು ದೊಡ್ಡ ಕೆಲಸ ಅಲ್ಲ. ಹಾಗಾಗಿ ಈಗ ಆ ಮೂರ್ತಿಗೆ ಸಂಬಂಧಪಟ್ಟವರು, ಅದರ ಉಸ್ತುವಾರಿ ಇರೋರು, ಅವರು ಅದರ ಬಗ್ಗೆ ಭಾವನೆಗಳಿಗೆ ಧಕ್ಕೆ ಆಗಿರೋರು, ಅವ್ರು ಕ್ರಮ ತಗೊಳ್ಳಿ. ಎಸ್, ಈ ರಾಜಾತಿಥ್ಯದ ಆರೋಪದ ನಂತರ ಪರಪ್ಪನಗ್ರಹಾರ ಜೈಲಿನಿಂದ ಶಿಫ್ಟ್ ಆದ ನಟ ಜೈಲಲ್ಲಿ 1 ದಿನ ಕಳೆದಿದ್ದಾರೆ. ಕಳೀಲೇಬೇಕಲ್ಲ. ಹೊಸ ಜಾಗ, ರಾತ್ರಿ ಇಡೀ ನಿದ್ದೆ ಬಂದಿಲ್ಲವಂತೆ. ಎಗೇನ್ ವಿಚ್ ಈಸ್ ಎ ಪಾಸಿಬಿಲಿಟಿ. ಭಾಳ ಜನಕ್ಕೆ ಹೊಸ ಜಾಗದಲ್ಲೂ ಹೊಸ ಹಾಸಿಗೆಯಲ್ಲೂ ಇದರ ನಿದ್ದೆ ಬರಲ್ಲ. ಜೊತೆಗೆ ಸೊಳ್ಳೆ ಕಾಟ ಅಂತ ಹೇಳಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅವರಿಗೆ ಊಟ ಕೊಟ್ಟಿದ್ದಾರಂತೆ, ಏನೋ ಉಪ್ಪಿಟ್ಟು, ಮತ್ತು ವಾರದಲ್ಲಿ 1 ದಿನಾನೋ 2 ದಿನಾನೋ ಅವರ ನಿಯಮದಲ್ಲೇ ಇದೆ ಮಾಂಸಾಹಾರ ಸೇವನೆಗೆ ಅವಕಾಶ ಮಾಡಿಕೊಡುವುದು. ಅವಕಾಶ ಅಂದರೆ ತರಿಸೋದಲ್ಲ, ಜೈಲಲ್ಲೇ ಮಾಡಿಕೊಡೋದು. ಇದೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರಂತೆ. ಆಕ್ಸಿಡೆಂಟಲ್ಲಿ ಇವತ್ತೇ ಆ ದಿನ ಬಂದಿರಬೇಕು, ಶುಕ್ರವಾರ ಕೊಡ್ತಾರೆ ಅಂತ ಕಾಣುತ್ತೆ. ಹೌದು, ಶುಕ್ರವಾರ ಕೊಡ್ತಾರೆ ಅಲ್ವಾ? ಓಕೆ. ಇನ್ನು ಅವ್ರ ಸಮಯ ಕಳೆಯೋಕ್ಕೆ ಜೈಲಿನಲ್ಲಿ ಸ್ವಲ್ಪ ಮೌನದಲ್ಲಿದ್ದಾರೆ ಅಂತ ಎಗೈನ್ ಸುದ್ದಿ. ಹೌದು, ಕಳೆಯೋಕ್ಕೆ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅಂತ 2 ಬ್ಯಾಗ್ ತಂದಿದ್ದಾರಂತೆ. ಅವ್ರ ಪತ್ನಿ ಕೊಟ್ಟಿರೋದು ಯಾವುದೋ ಲಲಿತಾ ಸಹಸ್ರನಾಮ ಪಾರಾಯಣ ಇದೆಯಂತೆ, ಯಾರಿಗೂ ಮಾತಾಡಿರುವಂತೆ. ಮೈ ಸಿಂಪಲ್ ಅಡ್ವೈಸ್, ಪುಸ್ತಕ ಓದುವ ಅಭ್ಯಾಸ ತುಂಬ ಇಲ್ಲದೆ ಈಗ ಅನಿವಾರ್ಯವಾಗಿ ಬಂದಿದ್ದರೆ, ಪುಸ್ತಕ ಓದಿದರೆ ಚೆನ್ನಾಗಿ ಮನನ ಮಾಡಿಕೊಳ್ಳುವ ರೀತಿ ಓದಿದರೆ ಭಾಳ ಜನ ಪುಸ್ತಕಗಳ ಆ ಓದುವಿಕೆಯಿಂದ ಬದಲಾಗ್ತಾರೆ, ಅರಿವಾಗತ್ತೆ ಕೆಲವೆಲ್ಲ. ನಾನು ತಪ್ಪು ಮಾಡಿದಾರೋ ಮಾಡಿಲ್ವೋ ಪ್ರಶ್ನೆ ಬೇರೆ, ಈ ಸ್ಥಿತಿಯನ್ನು ನಾವು ಹೇಗೆ ಮಾಡ್ಕೋತೀವಿ ಅನ್ನೋದು ಬರುತ್ತೆ ಮನಸ್ಸಿಗೆ. ಹಾಗಾಗಿ ಪುಸ್ತಕ ಈಸ್ ಎ ಗ್ರೇಟ್ ಫ್ರೆಂಡ್. ಅದು ಅದನ್ನು ಹೇಗೆ ತಗೊಳ್ತಾರೆ, ಮಾತನಾಡಲು ಆಗದ ಒಂದು ಪದಾರ್ಥ, ಅದನ್ನು ಮೀರಿದ ಪಾಠವನ್ನು ಕಳಿಸುವಂತಹ ಗುರು. ಹಾಗಾಗಿ ಓದಲಿ, ಒಳ್ಳೆಯದು. ಪುಸ್ತಕಗಳ ಆಯ್ಕೆ ನಂಗೆ ಗೊತ್ತಿಲ್ಲ ಅವ್ರು ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಈ ಮಧ್ಯೆ ಆಫೀಸರ್ಸು ನಿರಂತರ ಮಾಹಿತಿಯನ್ನು ಪಡಿತಿದ್ದಾರಂತೆ ಅಲ್ಲಿಯ ವಿಚಾರಗಳ ಬಗ್ಗೆ. ಈ ಮಧ್ಯೆ ಅವರು ಏನೋ ನನ್ನ ಬಳ್ಳಾರಿ ಜೈಲಿಂದ ಶಿಫ್ಟ್ ಮಾಡಿ ಅನ್ನೋ ಥರ ಮನವಿ ಹೋಗಬೇಕು ಅಂತೇನೋ ಚಿಂತನೆ ಮಾಡ್ತಿದ್ದಾರಂತೆ. ಅದು ಅವರ ಹಕ್ಕು, ಅದಕ್ಕೆ ಅವಕಾಶನೂ ಇದೆ, ಅದವರ ಹಕ್ಕು. ಆ ಹಕ್ಕನ್ನು ಮಾನ್ಯ ಮಾಡುವುದು ಬಿಡುವುದು ನ್ಯಾಯಾಲಯದ ಅಧಿಕಾರ. ಹೋಗೋದು ಅವ್ರನ್ನ ತಡೆಯಕ್ಕೆ ಬರಲ್ಲ ನೀವು. ಹಿ ಕ್ಯಾನ್, ಬಟ್ ಮಾನ್ಯ ಮಾಡುತ್ತೋ ಬಿಡುತ್ತೋ ನ್ಯಾಯಾಲಯಕ್ಕೆ ಬಿಟ್ಟಿರೋದು. ಈ ಮಧ್ಯೆ ಅವ್ರಿಗೆ ಕೊಟ್ಟಿರೋ ಜೈಲ್ ನಂಬರ್ನ ಕೆಲವು ಅಭಿಮಾನಿಗಳು ಅವ್ರ ವಾಹನಗಳ ಮೇಲೆಲ್ಲ ಹಾಕ್ಕೊಂಡಿದ್ದಾರೆ. ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಅವಾಗ ಅದನ್ನ ಮಾಡಿದ್ರು, ಈಗ ಇದನ್ನ ನಿಮ್ಮ ಇಷ್ಟ. ಬಟ್ ಇವತ್ತು ನಡೆದಿದ್ದಿದೆಯಲ್ಲ
ಅದನ್ನು ನಡೆದ್ರೆ ಅದು ನಿಮ್ಮಿಷ್ಟ ಆಗಲ್ಲ, ಅದು ಸಮಾಜದ ಕಷ್ಟ. ಅದು ಹೌದು. ಸಮಾಜ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಗ್ಯಾರಂಟಿ ಕೊಡುತ್ತೆ. ಮತ್ತು ಆಫೀಸರ್ ಹೇಳಿದ್ದು ಸರಿ, ನಿಮ್ಮ ನಡವಳಿಕೆಗಳು ಮತ್ತು ನಿಮ್ಮ ನಡತೆಯಿಂದ ನೀವು ಹೀರೋ ಅಂದ್ಕೊಂಡು ಕುಣಿತಿರ್ಬೋದಷ್ಟೇ ಕೆಲವರು, ಆದರೆ ಆ ಹೀರೋಗಾಗಬಹುದಾದ ಇನ್ನೂ ಡಬಲ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನೀವೇ ದಾರಿ ಮಾಡ್ಕೊಂಡು. ಹಾಂ, ಈ ಮಧ್ಯೆ ಇನ್ನೊಂದಷ್ಟು ಜನ ಯಾರು ಬಾಕಿ ಇದ್ದರು, ಅವ್ರನ್ನ ಮೈಸೂರಿಗೆ ಕಳಿಸಿದ್ದಾರೆ. ಎಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ವಿಶೇಷ ಸವಲತ್ತು ಒದಗಿಸಿರೋದ್ರ ಹಿಂದೆ ದರ್ಶನ್ ಆಪ್ತ ಸಚಿವರೊಬ್ಬರ ಹೆಸರು ಕೇಳಿಬಂದಿತ್ತು. ಈ ವಿಚಾರ ತಿಳಿದ ಸಿಎಂ ಸಿದ್ದರಾಮಯ್ಯ ಸಚಿವರ ಮೇಲೆ ಗರಂ ಆಗಿ ತಮ್ಮನೆ ಕರೆಸಿಕೊಂಡು ಬುದ್ಧಿವಾದ ಹೇಳಿ ಕಳಿಸಿದ್ದಾರಂತೆ. ಸಚಿವರಾಗಿದ್ದ ನಾಗೇಂದ್ರಗೆ ಏನಾಯ್ತು, ನಿನಗೂ ಹಾಗೆ ಆಗುತ್ತೆ, ಏನ್ ಮಾಡ್ತೀಯಾ, ನಿನ್ನ ಕೈವಾಡ ಇದ್ರೆ ನೀನೂ ಕೂಡ ಜೈಲ್ಗೆ ಹೋಗ್ಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಸಿದ್ದಾರಂತೆ. ಆದ್ರೆ ದರ್ಶನ್ ಪರ ಯಾವ ಸಚಿವರು ಬ್ಯಾಟಿಂಗ್ ಮಾಡಿಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆ್ಯಕ್ಷನ್. 9 ಜನರಿಗೆ ಸಸ್ಪೆಂಡ್ ಮಾಡಿದ್ವಿ. ಪರಪ್ಪನಗ್ರಹಾರದ ಜೈಲಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀವಿ. ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಅದೆಲ್ಲ ಊಹಾಪೋಹಗಳು. ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಹಚರರು ಎಲ್ಲರ ಮೇಲೂ ಚಾರ್ಜ್ ಶೀಟ್ ಆಗೋ ಹಂತ. ಆಲ್ ರೈಟ್. ಊಹಾಪೋಹ ಅಂತಾನೆ ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಪದೇ ಪದೇ ಕೇಳಿ ಬರ್ತಾ ಇದೆ. ಆದರೆ ಪದೇ ಪದೇ ಕೇಳಿ ಬರುತ್ತಿದೆ ಅಂದರೆ ಸರಿಯಾಗಿ ಕೇಳಿ ಬರ್ತಾ ಇದೆ. ನಾನು ನೆನೆನೂ ಇದನ್ನು ಹೇಳಿದೆ, ನೆನೆನೋ ಮೊನ್ನೆನೋ ಇಂಥವ್ರು ಅಂತಾನೆ ಬರ್ತಿದೆ ಅಂತ. ಅದು ನಮಗೆ ಬರ್ತಿರೋ ಮಾಹಿತಿ. ಯಾಕೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಅದಕ್ಕೆ ಬೇಕಾಗಿದ್ದು ಕೆಲವು ಬ್ಯಾಕಪ್ ಬೇಕಾಗತ್ತೆ, ಅದಕ್ಕೆ ಸುಮ್ಮನೆ ಇರ್ತಾರೆ. ಬಂದಿರೋದು ಸಾಲಲ್ಲ ಅನ್ನೋ ಕಾರಣಕ್ಕೆ. ಓಕೆ, ಐ ರಿಪೀಟ್, ತಲುಪಿರಬಹುದಾದ ಮಾಹಿತಿ ಮತ್ತು ಅದಕ್ಕೆ ಪೂರಕ ಸಾಕ್ಷ್ಯ ಸಾಲಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ. ಸಾಕು ಅನ್ನಿಸ್ದಾಗ ಬಿಡ್ತಾರೆ ಕೆಳಕ್ಕೆ. ಆಗ ಚೀಫ್ ಮಿನಿಸ್ಟರ್ ಹೇಳಿದ್ದೇ ಆಗೋದು. ಯೋಚನೆ ಮಾಡಬೇಕು. ಚೀಫ್ ಮಿನಿಸ್ಟರ್ ಹೇಳಿದ್ದೇ ಆಗೋದು. ದೇ ವಿಲ್ ಹ್ಯಾವ್ ಟು ಗೋ. ಇದು ಬರೀ ಮಂತ್ರಿಗಳಿಗೆ ಅನ್ವಯಿಸಲ್ಲ, ಶಾಸಕರಿಗೂ ಅನ್ವಯಿಸುತ್ತದೆ. ಮೊಬೈಲನ್ನು ಯಾರದ್ದೋ ಮೊಬೈಲನ್ನು ತಂದು ಕೊಟ್ಟು ಇನ್ಯಾರದ್ದೋ ಮೊಬೈಲಿಗೆ ಮಾತಾಡಿದ್ದೀವಿ ಅಥವಾ ಮಾತಾಡ್ತೀವಿ, ಯಾರಿಗೇನು ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬಾರ್ದು. ಸಮಯ ಬಂದಾಗೆಲ್ಲ ಸಿಕ್ಕಾಕೊಳ್ಳುತ್ತೆ. CM ದರ್ಶನ ಪತ್ರ ಇದೆ ಅಂತ ಅದೇ ಅವ್ರು ಹೇಳ್ತಾರಂತೆ, ಮಾತಾಡ್ತಿದ್ರಂತೆ. ಇಲ್ಲ ಸರ್, ಹಂಗೆಲ್ಲ ಮಾಡಿಲ್ಲ ಸರ್, ಹೋಗಬೇಡಪ್ಪ ಸಿಗಾಕೊಂಡ್ರೆ ಕಷ್ಟ ಆಗ್ಬಿಡ್ತೀಯ ಅನ್ನೋ ಮೇಲೆ ನಾಗೇಂದ್ರ ಟೈಪ್ ಅಂತ. ನಾಗೇಂದ್ರದ್ದು ಬೇರೆ ಕೇಸು, ಇದು ಬೇರೆ ಕೇಸು. ಸಚಿವ ಸ್ಥಾನ ಕಳ್ಕೊಳ್ಬೇಕಾಗತ್ತೆ. ಹಂಗೆ ಇಲ್ಲ ಸರ್, ನಮ್ದು ಯಾವ ಪಾತ್ರ ನಂಗೆ ಸವಾಸನೆ ಬೇಡಪ್ಪ, ನಾನಂತೂ ಹೋಗಲ್ಲಪ್ಪ, ನಾನು ಯಾಕೆ ಹೋಗ್ಲಿ, ಯಾರ್ಯಾರೋ ಮಾತಾಡ್ತಾರೆ ಸರ್ ಅಂತಂದಿರಂತೆ. ಇರ್ಬೋದು, ಸಂತೋಷ. ಇಲ್ಲದೆ ಇದ್ರೆ ಸಂತೋಷ. ಹೋಗಿದ್ರೆ ಇನ್ನು ಮುಂದಕ್ಕೆ ಹೋಗಬೇಡಿ, ಹೋಗದೇನೇ ಇದ್ರೆ ಅದನ್ನೇ ಪಾಲನೆ ಮಾಡ್ಕೊಂಡು ಇರಿ, ಕಾನೂನಿಗೆ ಜಾಗ ಬಿಡಿ. ಅದಾದ ಕೆಲಸ ಅವ್ರು ತಪ್ಪು ಮಾಡಿದ್ರೆ ಆಗತ್ತೆ, ಇಲ್ದಿರಿ ಇಲ್ಲ. ಬಂದಾಗೋಗಿದೆ ಈಗ, ಅದು ನಿಜ, ತಡೆಯೋಕ್ಕಾಗಲ್ಲ. ಫಿನಿಶ್ಡ್. ಕಾರಣ ಸರಳ, ಯಾರಿಗೂ ಸಹಾಯ ಮಾಡ್ತಿಲ್ಲ, ಇನ್ಯಾರಿಗೂ ಅನ್ಯಾಯ ಆಗ್ಬಿಡುತ್ತೇನೋ ಅಂತ ಅಷ್ಟೇ ಅದರಲ್ಲಿ. ಆಲ್ ರೈಟ್, ನಾನು ಯಾವುದಕ್ಕೂ ಹೋಗಲ್ಲ ಸರ್ ಅಂತ ಹೇಳಿದ್ದಾರೆ ಅಂತ ನಮ್ಮವರ ವರದಿಗಳು. ನೋಡ, ವಿಲ್ ಸಿ. ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಹೇಳಕ್ಕಾಗ್ತಾ ಇಲ್ಲ ಅಷ್ಟೇ. ಎಸ್. ಮೂಡಾ ಹಗರಣದಲ್ಲಿ ಭಾಗಿಯಾದ ಆರೋಪ ಎದುರಿಸ್ತಾ ಇರುವ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಹಾವೇರಿ ವಿವಿ ಕುಲಸಚಿವರಾಗಿ ನೇಮಕಗೊಂಡಿದ್ದಾರೆ. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಆಪಾದಿಸಿದೆ. ಎಂದಿನಂತೆ ಸಚಿವರು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರಂತೂ ಸಂಘ ಪರಿವಾರವನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಧಿಕಾರಿ ಮೇಲೆ ಆಕ್ಷನ್ ತಗೊಂಡ್ರೆ ಎಲ್ಲಿ ನಮ್ಮ ಬಂಡವಾಳ ಬಿಚ್ಚಿಡ್ತಾನೆ ಅನ್ನೋ ಭಯ ಇರಬೇಕು. ಆ ಭಯದಿಂದನೇ ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನ ಪೋಷಿಸುವಂತ ಕೆಲಸವನ್ನ ಕಳೆದ 2 ತಿಂಗಳಿಂದ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಧಿಕಾರಿಗಳನ್ನ ಆ ಮಟ್ಟಕ್ಕೆ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದಂತ ಮುಖ್ಯಮಂತ್ರಿ ಇವತ್ತು ಅಧಿಕಾರಿಯ ಹತೋಟಿಗೆ ಸಿಗಾಕೊಂಡಿದಾರಲ್ಲ ಅನ್ನುವಂಥದ್ದೇ ಬಹಳ ವೇದನೆಯ ವಿಷಯ. ಸುಳ್ಳನ್ನು ಸತ್ಯ ಮಾಡದೆ RSSನ ಟ್ರೈನಿಂಗು, ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು, ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು, ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು, ಇದೆಲ್ಲ ಸಂಘ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡೋಕ್ಕಾಗತ್ತೇನೆ? ನಾವೇನು ತಪ್ಪು ಮಾಡಿಲ್ವಲ್ಲ. ಹೈಕಮಾಂಡ್ನವರು ನನ್ನ ಮೇಲೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. BJPಯವರು JDSನವರು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ. ನನ್ನನ್ನು ಕೇಂದ್ರ ಮಂತ್ರಿ ಮಾಡಿ ಈ ಸರ್ಕಾರನ 3 ತಿಂಗಳಲ್ಲಿ ಇಳಿಸ್ತೀನಿ ಕೊಟ್ಟುಬಿಟ್ಟಿದ್ದಕ್ಕೆ ಈಗ ಅವರೆಲ್ಲ ಹುಡುಕಿ ಯಾವುದು ಸಿಕ್ಕಲಿಲ್ಲ. ಇದನ್ನೊಂದು ನಾಳೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ಮೊನ್ನೆ ಎಂಗೇಜ್ಮೆಂಟ್ ಅಲ್ಲಿ ಸಿಕ್ಕಿದ್ರು, ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು, ಟೈಮ್ ಕೊಟ್ಟಿದ್ದಾರೆ, ಹೋಗ್ತಾ ಇದೀವಿ.
ನಾನೇ ಹೇಳಿದ್ನಲ್ಲ ನಾವಲ್ಲಿ ಇಲ್ದಿದ್ರು ಪರವಾಗಿಲ್ಲ ಅಂತ. ಅಷ್ಟೇ ಕೇಳಿರ್ತಾರೆ, ಯಾವಾಗ ಬರ್ತಿದ್ದೀರಿ, ಕಾಪಿ ಗಿಪಿ ಕುಡ್ಕೊಂಡು ಹೋಗ್ತಿರೋ ಹೆಂಗೆ ಅಂತ ಕೇಳಿರ್ತಾರೆ ಅಂತ. ಹೇಳಿದ್ರಿ, ಅದನ್ನೇ ಹೇಳ್ತೀನಿ. ಏನ್ರಿ ಈ ಥರ ಕನ್ಫರ್ಮೇಷನ್ ಕೊಡ್ತೀರಿ ನೀವು DCM? ಜಾರ್ಜ್ ಹೇಳ್ತಿರೋದು CM ಹೇಳಿರೋದನ್ನೇ ಜಾರ್ಜ್ ರಿಪೀಟ್ ಮಾಡ್ತಿದ್ದಾರಷ್ಟೇ. ಅವ್ರ ಹತ್ರ ಯಾವುದು ಸ್ಪೆಷಲ್ ಇನ್ಫಾರ್ಮೇಷನ್ ಇಲ್ಲ ಜಾರ್ಜ್ ಹತ್ರ. CM ಹೇಳಿರೋದೇ ಈ ಅಧಿಕಾರಿಗೆ ಕಾನೂನಿನ ಪ್ರಕಾರ, ಅಧಿಕಾರಿಗಳ ನಿಯಮದ ಪ್ರಕಾರ, ಅಂದರೆ ಅವ್ರ ಪೋಸ್ಟಿಂಗ್ಸು ಇದ್ರ ಮತ್ತದಲ್ಲಿ ಇವತ್ತಲ್ಲ ನಾಳೆ ಅವ್ರಿಗೊಂದು ಪೋಸ್ಟಿಂಗ್ ಕೊಡಬೇಕಾಗಿ ಬರೋದು, ಅದು ಬೇರೆ ವಿಚಾರ. ಈ ಕುಲಪತಿ ಪೋಸ್ಟನ್ನು ನಾನು ಗಿಫ್ಟ್ ಅಂತೇನು ಪರಿಗಣಿಸಲ್ಲ, ಅದು ಗಿಫ್ಟ್ ಟೈಪ್ ಪೋಸ್ಟ್ ಇದ್ದಂಗೆ ಇಲ್ಲ ನನಗಂತೂ. ಆದರೆ ಅಟ್ರಾಶಿಯಸ್ಲಿ ರಾಂಗ್ ಟೈಮಿಂಗಿಗೆ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಟ್ಟಿದ್ದೀರಿ. ಯು ಕುಡ್ ಹ್ಯಾವ್ ಸ್ಟಿಲ್ ವೆಯ್ಟೆಡ್, ಇನ್ನೂ ಟೈಮ್ ಇತ್ತು ವೆಯ್ಟ್ ಮಾಡೋಕ್ಕೆ ನಿಮಗೆ. ಅಟ್ರಾಶಿಯಸ್ಲಿ ರಾಂಗ್ ಟೈಮಿಂಗಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದೀರಿ. ಆ ಅರ್ಜೆನ್ಸಿ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಬಹಳ ಜನಕ್ಕೆ ನೀವು ಪೋಸ್ಟಿಂಗನ್ನು ಜಾಗ ತೋರಿಸದೇ ಇರೋದು, ಈ ಥರ ಆದಾಗ ಸಸ್ಪೆನ್ಷನ್ಗಳಾಗೋದು, ಒಂದೊಂದು ಪ್ರಕರಣದಲ್ಲಂತೂ ಸಸ್ಪೆನ್ಷನ್ ಆಗಿ ನಿಯಮದ ದಿನಗಳನ್ನೆಲ್ಲ ಮೀರಿದ ನಂತರ ಯಾರ್ಯಾರೋ ಮಧ್ಯಪ್ರವೇಶ ಆಗಿರೋ ಪ್ರಕರಣಗಳನ್ನೆಲ್ಲ ನಾವು ನೋಡಿದ್ದೀವಿ ಆಫೀಸರ್ಸ್ ವಿಚಾರದಲ್ಲಿ. ಅದರಲ್ಲಿ ಅರ್ಜೆನ್ಸಿ ಏನಿತ್ತು ನಿಮ್ಗೆ ಇಷ್ಟೊಂದು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವೇ ಉತ್ತರವನ್ನು ಕೊಟ್ಕೋಬೇಕು ಅಷ್ಟೆ.